ನಮಸ್ಕಾರ ಕರ್ನಾಟಕ. ಈ ಗುಂಪು ಅಂತ ಇಟ್ಕೊಂಡಿದಾರಲ್ಲ ಗುರು, ಇವರು ಗುಂಪಿದೆಯಲ್ಲ, ಗುಂಪಿಗೆ ಹೆಸರು ಏನ್ ಕೊಡ್ತೀರಾ ಕೊಟ್ಕೊಳ್ಳಿ ಸ್ನೇಹಿತರೆ ನೀವು. ಅವ್ರನ್ನ ಎಲ್ಲರೂ ಒಂದು ಯಾರು ಈ ನಮ್ರತಾ, ಈ ರಕ್ಷಕ್ ಬುಲೆಟ್, ವಿನಯ್ ಗೌಡ, ಮೈಕಲ್, ಇವ್ 4 ಜನ ಕೂತ್ಕೊಂಡು ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಅದು ಫನ್ನಿ ಅಂತ ಗೇಮ್ ಹೆಸರು ಅಲ್ಲ ಗುರು. ಅತಿ ಹೆಚ್ಚು ಸುಳ್ಳು ಹೇಳಿರೋದು ಬಿಗ್ ಬಾಸ್ ಮನೆ ಒಳಗಡೆ ಅತಿ ಹೆಚ್ಚು ಸುಳ್ಳು ಹೇಳಿರೋದು ಯಾರು ಅಂದ್ರೆ ಅಲ್ಲಿ ನಮ್ರತಾ ಕಾಗೆನ ಡ್ರೋನ್ ಬಂತ. ಏನಕ್ಕೆ ಹೌದು ಮಾತೆತ್ತಿದ್ರೆ ಡ್ರೋನ್ ಪ್ರತಾಪ್ ಒಬ್ನೇ. ಇವರೆಲ್ಲ ಸತ್ಯ ಹರಿಶ್ಚಂದ್ರರು, ಏನು ಸುಳ್ಳೇ ಹೇಳಿಲ್ಲ ಜೀವನದಲ್ಲಿ, ಅಷ್ಟು ತುಂಬಾ ಒಳ್ಳೆಯವರು ಗುರು. ಬಿಗ್ ಬಾಸ್ ಮನೇಲಿದ್ದಾಗ ಈ ವಿನಯ್ ಗೌಡನ ಹೇಳಿದ್ನಲ್ಲ ಗುರು, ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ಒಂದು ಅಪವಾದ ಮಾಡಿ ಸುಳ್ಳು ಹೇಳ್ದ. ಅದಕ್ಕಿಂತ ಬೇಕಾ ಆ ಥರ ಒಂದ್ಸತಿನೂ ಹೆಣ್ಮಕ್ಳ ಬಗ್ಗೆ ಆಗಲಿ ಯಾರ ಬಗ್ಗೆನೇ ಆಗಲಿ ಡ್ರೋನ್ ಪ್ರತಾಪ್ ಹೇಳಿಲ್ಲ ಗುರು. ನಮ್ಗೆ ಅದೇ ಖುಷಿ. ಮತ್ತೆ ಇನ್ನೊಬ್ಬ ಇದ್ದಾನೆ, ಅದು ಯಾರು ಬಕೆಟ್ ರಕ್ಷಕ್ ಅಂತ, ರಕ್ಷಕ್ ಬುಲೆಟು. ಅವನು ಏನೋ ಹೇಳ್ತಾನೆ, ಎಲ್ಲಾರನ್ನೂ ಪಳಗಿಸಿ ಎಲ್ಲಾರನ್ನೂ ಮುಳುಗಿಸಿ ಸೆಕೆಂಡ್ ಪ್ಲೇಸಿಗೆ ಬಂದ್ಬಿಟ್ಟ. ಒಟ್ನಲ್ಲಿ ನೀನೇ ಹೇಳ್ತಿದ್ಯಾ ಎಲ್ಲಾರನ್ನೂ ಪಳಗಿಸಿ ಅಂದ್ರೆ ಅವನೇ ಮಾವುತ ಅಂತ ನೀವೇ ಒಪ್ಕೊಂತ ಇದ್ದೀರಾ. ಒಟ್ನಲ್ಲಿ ನಿಮ್ಮ ಇಂಟರ್ವ್ಯೂ ಅಲ್ಲಿ ಆಲ್ಮೋಸ್ಟ್ ಹೆಸರುಗಳು ಬಂದಿರೋದೇ ಡ್ರೋನ್ ಪ್ರತಾಪ್ ಒಬ್ಬಂದೇ ಹೆಸರು. ಅವ್ನು ಬಿಟ್ರೆ ಬೇರೆ ಯಾರು ಇಲ್ಲ ಗುರು. ವರ್ತೂರ್ ಸಂತೋಷ್ ಇಲ್ಲ, ಬೆಂಕಿ ಇಲ್ಲ, ಕಾರ್ತಿಕ್ ಇಲ್ಲ, ಯಾರಪ್ಪ ಇಷ್ಟು ಜನ, ಸಂಗೀತ ಇಲ್ಲ, ಯಾರ ಹೆಸರು ಇಲ್ಲ, ಬರೀ ಡ್ರೋನ್ ಪ್ರತಾಪ್. ಅವನದೇ ಜಪ್ಪ. ಅವ್ನು ಬಿಟ್ರೆ ಬೇರೆ ಏನು ಇಲ್ಲ ಗುರು ಇಂಟರ್ವ್ಯೂ ಅಲ್ಲಿ. ಏನ್ ಮಾಡ್ತೀರ. ಅದೇ ಡ್ರೋನ್ ಪ್ರತಾಪ್ನ ಇಂಟರ್ವ್ಯೂ ಮಾಡಿದ್ರೆ ಇವ್ರು ಇಷ್ಟು ಜನದ ಬಗ್ಗೆನೂ ಒಂದ್ಸತಿನೂ ನೆಗೆಟಿವ್ ಆಗಿ ಒಂದ್ಸತಿನೂ ಮಾತಾಡಿಲ್ಲ ಗುರು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ. ನಿಮ್ಮ ಗುಂಪು ಅವನಿಗೂ ಇರೋ ವ್ಯತ್ಯಾಸ ಇಷ್ಟೇ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಆ ಬಕೆಟ್ ರಕ್ಷಕ್ ಬಕೆಟ್ ಎಷ್ಟು ಹೋಗಿದ್ರು ಅಷ್ಟೇ. ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಗುರು. ಮತ್ತೆ ಸ್ನೇಹಿತರೆ, ಈ ಒಂದು ಅಭಿಪ್ರಾಯದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.